ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬುಧವಾರ ಬೆಳಗ್ಗೆ, ಮಂಗಳವಾರ ಸಾಯಂಕಾಲ ತರಕಾರಿ ಎಲ್ಲ ತೊಗೊಂಡಿದ್ನಲ್ವ, ಅದು ಮತ್ತೆ ಸೊಪ್ಪು ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಸೊಪ್ಪಾದರೂ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇರೆ ತರಕಾರಿ ಸ್ವಲ್ಪ ಜಾಸ್ತಿ ದಿನ ಇಡ್ಬೋದು, ಮತ್ತು ಸೊಪ್ಪು ಜಾಸ್ತಿ ದಿನ ಇಡೋಕ್ಕೆ ಬರಲ್ಲ ಅಂತೇಳ್ಬಿಟ್ಟು ಅದಾಗಲೇ ಒಂಥರ ಆಗಿಬಿಟ್ಟಿತ್ತು. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೈಟೆಲ್ಲ. ಅದಕ್ಕೆ ತೆಗೆದ್ಬಿಟ್ಟು ಇನ್ನೇನು ನಾವು ಅಡುಗೆ ಮಾಡ್ತೀವಿ ಈ ಪ್ರತಿಯೊಂದು ಐಟಮ್ ಆಗಲಿ, ಏನಾದರೂ ತರಕಾರಿ ಆಗಲಿ, ನಾವು ಯೂಸ್ ಮಾಡೋಕ್ಕಿಂತ ಮುಂಚೆನೇ ಒಂದು 1/4 ಗಂಟೆ 20 ನಿಮಿಷನಾದರೂ ಅದು ಹೊರಗಡೆ ಇಟ್ಮೇಲೆ ಆಮೇಲೆ ಯೂಸ್ ಮಾಡಬೇಕು. ಅದು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದ ತಕ್ಷಣ ಯೂಸ್ ಮಾಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಅದರಲ್ಲಿ ರುಚಿ ಸಮೇತ ಇರಲ್ಲ, ಆ ಥರ ಅನಿಸ್ಬಿಡುತ್ತೆ ಅದು. ಇನ್ನೇನು ಎಲ್ಲ ಸೊಪ್ಪೆಲ್ಲ ಸೋಸ್ಕೊಂಡು ನೀಟಾಗೆ, ಮತ್ತು ಬೇಳೆ ಬಂದುಬಿಟ್ಟು ನಾನು 1/4 ಗಂಟೆ ಮುಂಚೆನೇ ನೆನೆಸಿದ್ದೆ, ಚೆನ್ನಾಗಿ ನೆನ್ಕೊಳ್ಳಿ, ಬೇಗ ಬೇಯುತ್ತೆ ಅಂತೇಳ್ಬಿಟ್ಟು. ಪ್ರತಿಯೊಂದಷ್ಟು ನಾನು ಅನ್ನ ಮಾಡಲಿ ಇಲ್ಲ ಮುದ್ದೆ ಮಾಡಲಿ, ಯಾವುದೇ ಮಾಡಲಿ, ಅಕ್ಕಿ ಸಮೇತ ಅಷ್ಟೇ ಒಂದು 1/2 ಅವರ್ ಇಲ್ಲ ಒಂದು 20 ನಿಮಿಷನಾದರೂ ನಾನು ಮುಂಚೆನೇ ನೆನೆಸಿಟ್ಬಿಟ್ಟು ಆಮೇಲೆ ಅನ್ನ ಇಲ್ಲ ಮುದ್ದೆ ಮಾಡ್ತೀನಿ. ಕುಕ್ಕರಲ್ಲಾದರೆ ನೆನ್ಸೋಕ್ಕೆ ಹೋಗಲ್ಲ. ಪಾತ್ರೆಯಲ್ಲಿ ಮಾಡ್ತೀನಿ ಅಂತಂದರೆ ಮುಂಚೆನೇ ನೆನೆಸಿಕ್ತೀನಿ, ಯಾಕಂದರೆ ಬೇಗನೆ ಬೇಯುತ್ತೆ ಮತ್ತು ಗ್ಯಾಸು ಸೇವ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇನ್ನೇನು ಬೇಳೆ ಎಲ್ಲ ಹಾಕ್ತೆ, ಮತ್ತು ಹಸಿರು ಮೆಣಸಿನ್ಕಾಯಿ ಬಂದುಬಿಟ್ಟು ಖಾರ ಇದ್ದಾವೇನಂತ ಒಂದು 4-5 ಹಾಕಿದ್ದಷ್ಟೇ, ಬಟ್ ಖಾರ ಇರಲಿಲ್ಲ ಜಾಸ್ತಿಯೇನು. ಮತ್ತು ಒಂದು 2 ಟೊಮೊಟೊ ಹಾಕಿದೆ ಅಷ್ಟೇ. ಟೊಮೊಟೊ ರೇಟ್ ಬಂದುಬಿಟ್ಟು ಜಾಸ್ತಿ ಅಲ್ವಾ, ಅದಕ್ಕೆ ನೋಡ್ಕೊಂಡು ಯೂಸ್ ಮಾಡೋಣ, ಸೊಪ್ಪು ಬೇರೆ ಹಾಕ್ತೀವಲ್ವ, ಏನು ಅಷ್ಟೊಂದೇನು ಬೇಕಾಗಿಲ್ಲ ಅಂತೇಳ್ಬಿಟ್ಟು 2 ಟೊಮೊಟೊ ಹಾಕ್ತಷ್ಟೇ. 1-2 ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದೇನೆ ಅದರೊಳಗೆ. ಮತ್ತು ಒಗ್ಗರಣೆಗೆ ಸಪ್ರೇಟಾಗಿ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಈರುಳ್ಳಿ ಏನಾದರೂ ಆಗಲಿ. ಅದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಸೊಪ್ಪು ಬಂದುಬಿಟ್ಟು 1-2-3 ಸತಿ ಚೆನ್ನಾಗಿ ತೊಳಿಬೇಕು ನೀಟಾಗೆ. ಅದು ಚೆನ್ನಾಗಿತ್ತು, ಫ್ರೆಶ್ ಆಗೇ ಇತ್ತು, ಮಣ್ಣು ಏನೂ ಇರಲಿಲ್ಲ. ಹೆಂಗಾದರೂ ಆಗಲಿ, ಮತ್ತು ನಮ್ಮ ಸೇಫ್ಟಿಗೆ ನಾವು ನೋಡ್ಕೋಬೇಕಲ್ವ, ಮಕ್ಕಳು ಬೇರೆ ತಿಂತಾರೆ ಅಂತೇಳ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಎಲ್ಲ ತೊಳೆದು ಎಲ್ಲ ಇವಾಗ ಹಾಕ್ತಾಯಿದ್ದೀನಿ. ಒಂದೇ ಸರಿ ಎಲ್ಲ ಕುಕ್ಕರ್ಗೆ ಹಾಕಿ ಇಟ್ಬಿಡ್ತೀನಿ, ಮತ್ತು ಒಂದೊಂದು ಐಟಮ್ ಒಂದೊಂದು ಥರ ಹಾಕಲ್ಲ. ನಾವು ಬಂದುಬಿಟ್ಟು ಈ ಥರ ಸೊಪ್ಪು ಮಾಡ್ತೀವಿ. ಕೆಲವ್ರು ಏನಂದರೆ ಬರೀ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಎಣ್ಣೆ ಎಲ್ಲ ಬೇಯಿಸ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಅದನ್ನು ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕ್ತಾರೆ. ಆದರೆ ನಮ್ಮ ಸೈಡ್ ಆ ಥರ ಮಾಡಲ್ಲ. ಬರೀ ಬೇಳೆ ಮತ್ತು ಬೇಳೆನೂ ಕಾಣಬೇಕು, ಸೊಪ್ಪು ಕಾಣಬೇಕು, ಎಲ್ಲ ತರಕಾರಿನೂ ಪ್ರತಿಯೊಂದು ಸ್ವಲ್ಪ ಕಣ್ಣಿಗೆ ಕಾಣಬೇಕು, ಆ ಥರ ನಮ್ಮ ಸೈಡ್ ಮಾಡೋದು. ಕೆಲವರೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಫುಲ್ಲು ಅದರಲ್ಲಿ ಏನು ಕಾಣಿಸೋದೇ ಇಲ್ಲ, ನುಣ್ಣಗೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ತಾರೆ. ಅದು ಒಂಥರ ಚೆನ್ನಾಗಿರುತ್ತೆ. ಬೆಂಗಳೂರು ಸೈಡ್ ಜಾಸ್ತಿ ಮಾಡ್ತಾರೆ, ಆ ಕಡೆ ಸೈಡೆಲ್ಲ, ಕೊಳ್ಳೇಗಾಲದ ಸೈಡು ಮತ್ತು ಕನಕಪುರ ಸೈಡು, ಆ ಕಡೆ ಒಟ್ಟು ನಮ್ಮ ಈ ಕಡೆ ಬಿಟ್ಟು ನಮ್ಮ ಸೈಡ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದ್ರೆ ಆ ಥರ ಮಾಡ್ತಾರೆ ಜಾಸ್ತಿನೇ. ಯಾಕಂದರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಜಾಸ್ತಿ ಜನ ಈ ಥರನೇ ಮಾಡ್ತಾಯಿದ್ರು. ನಾನು ನಮ್ಮ ಸ್ಟೈಲಲ್ಲಿ ಮಾಡ್ಕೊಂಡೋದ್ರೆ ಏನು ಈ ಥರ ಮಾಡ್ತೀರಾ ನೀವು ಅಂತ ಕೇಳ್ತಾಯಿದ್ರು. ನಮ್ಮ ಕಡೆ ಇದೇ ಥರನೇ ಮಾಡೋದು ಅಂತ ಹೇಳ್ತಾಯಿದ್ದೆ. ಅಂದರೆ ಚೆನ್ನಾಗಿ ಇಷ್ಟಪಟ್ಟು ತಿನ್ನೋರು, ಯಾಕಂದರೆ ಬೇಳೆ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ, ಏನೋ ಒಂಥರ ಇದು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಿಂತಿದ್ರು. ಮತ್ತು ಆ ಸಾಂಬಾರು ನೋಡಿದ್ರು ಅದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿರ್ತಿತ್ತು, ಹೆಂಗೆ ಅಡ್ಜಸ್ಟ್ ಆಗ್ತಿತ್ತು. ಒಂದೊಂದು ಕಡೆನೇ ಒಂದೊಂದು ಥರ ಅಡುಗೆ ಅಲ್ವಾ. ಇನ್ನೇನೆಲ್ಲ ಹಾಕಿದೆ ಅದರೊಳಗೆ, ಟೊಮೊಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಬೇಳೆ, ಸೊಪ್ಪು ಎಲ್ಲ ಒಂದೇ ಸರಿ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಪುಡಿ, ಅರ್ಶಿಣದ ಪುಡಿ, ಜೀರಿಗೆ ಇರಲಿಲ್ಲ, ಜೀರಿಗೆ ಸ್ವಲ್ಪನೂ ಇರಲಿಲ್ಲ, ಖಾಲಿಯಾಗಿತ್ತು. ಇರಲಿ ಬಿಡು ಅಂತೇಳಿ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ. ಈಗ ಕುಕ್ಕರ್ಗೆ ಇಟ್ಬಿಟ್ಟು ಲಾಸ್ಟ್ಗೆ ಇದು ಕೊತ್ತಂಬರಿ ಸೊಪ್ಪಿತ್ತಲ್ವ, ಅದು ಸ್ವಲ್ಪ ಜಾಸ್ತಿ ಇದಿತ್ತು, ಅದು ಒಗ್ಗರಣೆಗೆ ಹಾಕ್ತೀನಿ ಲಾಸ್ಟಿಗೆ. ಒಂದೇ ಸತಿ ನಾನು ಅದರೊಳಗೆ ಹಾಕಲ್ಲ. ಯಾವಾಗನ್ನ ಜಾಸ್ತಿ ಇದ್ದರೆ ಮಾತ್ರ ಒಂದು ಸ್ವಲ್ಪ ಹಾಕಿರ್ತೀನಿ. ಇವಾಗ ರೇಟು ಜಾಸ್ತಿ ಮತ್ತು ನೋಡ್ಕೊಂಡು ಹಾಕ್ಬೇಕಂತೇಳ್ಬಿಟ್ಟು ನಾನು ಅದರೊಳಗೆ ಹಾಕ್ತಿಲ್ಲ. ಲಾಸ್ಟಿಗೆ ಒಗ್ಗರಣೆಗೆ ಹಾಕೋಣ ಬಿಡು ಅಂತೇಳ್ಬಿಟ್ಟು ಅದು ಎಲ್ಲ ಇವಾಗ ಲಾಸ್ಟಿಗೆ ಕಟ್ ಮಾಡಿಕೊಂಡೆ ನೀಟಾಗೆ. ಇವಾಗ ಎಲ್ಲ ನನ್ನ ತರಕಾರಿ ಏನಾನ ಕಟ್ ಮಾಡ್ಕೊಳ್ಳಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆವಾಗಲೇ. ಏನು ಅಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ನಾನು ಜಾಸ್ತಿ ಹಳ್ಳಿಕೊಳಕ್ಕೆ ಮತ್ತು ಆ ಸಿಪ್ಪೆ ಅಲ್ಲ ಈ ಸಿಪ್ಪೆ ಇಲ್ಲ ಆ ಥರ ಎಲ್ಲ ನಾನು ಬಿಸಾಡಲ್ಲ. ನಾನು ತರಕಾರಿ ಕಟ್ ಮಾಡೋದು ಏನೇ ಆಗಲಿ, ಪ್ರತಿಯೊಂದು ಕೆಲಸನೂ ಆಗಲಿ, ನಾನು ಆವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀವಿ. ನಮಗೂ ಏನು ಅನಿಸಲ್ಲ, ಎಲ್ಲ ಫ್ರೀಯಾಗಿ ನೀಟಾಗಿ ಕಾಣಿಸ್ತಿರುತ್ತಲ್ಲ, ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ಮತ್ತು ಅಡುಗೆ ಆಗೋವರೆಗೂ ಪಾತ್ರೆ ಎಲ್ಲ ನಾನೆಲ್ಲ ಒಂದು ಡಬ್ಬಿಗೆ ಹಾಕ್ಬಿಡ್ತೀನಿ. ಏನೇನು ಯೂಸ್ ಮಾಡ್ತೀನಿ ಅವೆಲ್ಲ ಡಬ್ಬಿಗೆ ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ತೊಳಿತೀನಿ. ಇನ್ನೇನು ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆಗೆ ಮುಂಚೆನೇ ಅಕ್ಕಿ ನೆನೆಸ್ತೀನಿ ನಾನು. ಹೇಳಿದ್ನಲ್ವ, ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ನಾನು ಮುಂಚೆನೇ ಅಕ್ಕಿ ನೆನೆಸ್ಬಿಟ್ಟೆ ಮಾಡೋದು. ಕುಕ್ಕರಲ್ಲಿ ಅನ್ನ ಮಾಡ್ತೀನಿ ಅಂತಂದರೆ ನಾನು ನೆನೆಸೋಕ್ಕೆ ಹೋಗಲ್ಲ, ಹಂಗೆ ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ತೊಳೆದು ಹಾಕ್ಬಿಟ್ಟು ವಿಸಲ್ ಹಾಕಿ ಕೂಗಿಸ್ತೀನಿ ಅಷ್ಟೇ. ಮತ್ತು ನೆನೆಸಿ ಅನ್ನ ಮಾಡಿದ್ರೆ ಕುಕ್ಕರಲ್ಲಿ ತುಂಬ ನುಣ್ಣಗಾಗ್ಬಿಡುತ್ತೆ ಅಂತೇಳಿ ಇವಾಗ ಮಸಿ ಉಂಡೆ ಐತಲ್ಲ ಅದು ತೊಗೊಂಡು ಮಸಿತಾ ಇದ್ದೀನಿ ಅಷ್ಟೇ. ಈ ಥರ ಮಸಿಯೋದ್ರಿಂದ ಜಾಸ್ತಿ ಏನು ಇದನ್ಸಲ್ಲ, ಫುಲ್ಲು ಒಂದು 3-4 ವಿಸಲ್ ಓಡಿಸಿರ್ತೀವಲ್ಲ, ಚೆನ್ನಾಗಿ ನುಣ್ಣಗಾಗಿರುತ್ತೆ. ಸುಮ್ಮನೆ ಮೇಲೆ ಅಷ್ಟೇ ಇದು. ಇವಾಗೆಲ್ಲ ಮಸಿದ ಮೇಲೆಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ.
ಸ್ವಲ್ಪ ಈ ಥರ ಮಸ್ಸೊಪ್ಪಿಗೆ ಪ್ರತಿಯೊಂದು ಸಾಂಬಾರಿಗೂ ಸ್ವಲ್ಪ ಜೀರಿಗೆ ಇದ್ದರೆ ಚೆನ್ನಾಗಿ ಟೇಸ್ಟ್ ಮಾತ್ರ. ಆದರೆ ಏನು ಮಾಡೋದು, ಖಾಲಿ ಆಗಿದ್ವಲ್ಲ, ಇರಲಿ ಬಿಡು ಪರವಾಗಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಅಡ್ಜಸ್ಟ್ ಮಾಡ್ಕೊತೀನಿ. ಇರೋ ಐಟಮನ್ನೇ ಹಾಕಿ ಮಾಡ್ತಾಯಿದ್ದೀನಿ, ಬೇರೆದೇನು ನಾನು ಯೂಸ್ ಮಾಡ್ತಾಯಿಲ್ಲ. ನಾನು ಎಲ್ಲ ಮುಂಚೆನೇ ಹಾಕಿದ್ದೆ, ಸಾಂಬಾರು ಪುಡಿ ಅರ್ಶಿಣ ಪುಡಿ ಎಲ್ಲ ಮುಂಚೆನೇ ಹಾಕಿದ್ನಲ್ಲ, ಅವಾಗ ಏನು ಹಾಕೋಕ್ಕೆ ಹೋಗಲಿಲ್ಲ ನಾನು. ಡೈರೆಕ್ಟಾಗಿ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಒಂದು ಟೈಮ್ ಬೆಳಗ್ಗೆ ಟೈಮ್ ಈ ಥರ ಒಂದು ಸ್ವಲ್ಪ ಸಾಂಬಾರು ಮಾಡಿ ಇಟ್ಕೊಂಡ್ರೆ ಸಾಯಂಕಾಲಕ್ಕೂ ಅದೇ ಆಗುತ್ತೆ. ಮತ್ತು ಸಂಜೆಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ, ಏನು ಮಾಡಬೇಕು ಅಂತ. ಈಗ ಒಂದು ತರಕಾರಿ ತೊಗೊಂಡು ಇಟ್ಕೊಂಡಿದ್ದೀನಲ್ಲ, ಡೈಲಿ ಒಂದೊಂದು ಸಾಂಬಾರು ಮಾಡಿ ಇಟ್ಕೊಂಡ್ರು ಒಂದು ವಾರ ಫುಲ್ಲು ಏನು ತೊಂದರೆ ಇರಲ್ಲ. ಹೆಂಗೋ ಟೈಮ್ ಕಳೀತಾ ಇರುತ್ತೆ. ಮತ್ತೇನಾದರೂ ಸ್ವಲ್ಪ ಪಲ್ಯ ಅದು ಇದು ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಅಷ್ಟೇ. ಸಾಂಬಾರು ಮಾಡಿಕೊಂಡ್ರೆ ಒಂದು ಟೈಮ್ ಸಾಂಬಾರು ಮಾಡಿಕೊಂಡ್ರೆ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಆಗುತ್ತೆ. ಇಲ್ಲ ಸಾಯಂಕಾಲ ಸಾಂಬಾರು ಮಾಡಿಕೊಂಡ್ರೆ ಮತ್ತು ಬೆಳಗ್ಗೆನೂ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ. ಆ ಥರ ನೋಡಿಕೊಂಡು ಮಾಡ್ಕೊತಿರ್ತೀನಿ ನಾನು. ಇವಾಗ ನೋಡ್ಬೋದು, ಇಷ್ಟೇ ಸ್ವಲ್ಪನೇ ಮಾಡಿದ್ದೀನಿ, ನಾನು ಜಾಸ್ತಿ ಏನು ಮಾಡೋಕ್ಕೋಗಲ್ಲ. ಇರೋದೇ ಆಗಲಿ ಸ್ವಲ್ಪನೇ ಆಗಲಿ ನೀಟಾಗಿ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಇಷ್ಟೇ. ಜೀರಿಗೆ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತು. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಒಂದು 2 ಕುದಿ ಚೆನ್ನಾಗಿ ಎಲ್ಲ ಕುದಿಸ್ಬಿಡಿ. ಇನ್ನೊಂದು ಸತಿ ಒಗ್ಗರಣೆ ಎಲ್ಲ ಕೊಟ್ಟಿರ್ತೀವಲ್ಲ, ಇನ್ನೊಂದು ಸತಿ ಕುದಿದ್ರೆ ಚೆನ್ನಾಗಿರುತ್ತೆ, ಅದು ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಹಣ್ಣಾಗಿತ್ತು, ನಾನು ತೊಗೋಬೇಕಾದ್ರೇ ಹಣ್ಣಾಗಿತ್ತು. ಮತ್ತೇನು ಮಾಡೋದು, ಇರಲಿ ಅಂತೇಳಿ ಅದನ್ನೇ ಹಾಕಿದೆ. ಯಾವುದೇ ಆಗಲಿ ನಾವು ಆ ಥರನೇ ಇರಬೇಕು, ಈ ಥರನೇ ಇರಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೇನು ಎಲ್ಲ ಅಕ್ಕಿಯೆಲ್ಲ ನೆನೆಸಿದ್ದೆ ಮುದ್ದೆಗೆಲ್ಲ, ಮತ್ತು ಸೊಪ್ಪೆಲ್ಲ ಸಾಂಬಾರೆಲ್ಲ ಆದಮೇಲೆ ಮತ್ತೆ ಲಾಸ್ಟ್ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಏನು ಕೆಲಸ ಆಗಲಿ ಪೆಂಡಿಂಗ್ ಮಾಡ್ಕೊಳ್ಳಲ್ಲ. ಫೈನಲಿ ಮುದ್ದೇನು ಮಾಡಿ ತೋರಿಸಲಿಲ್ಲ ನಾನು, ಅಲ್ಲಿಗೆ ಟೈಮ್ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಮಸ್ಸೊಪ್ಪು ಒಂದು ಮಾಡಿದೆ. ನೋಡ್ಬೋದು ಮುದ್ದೆ ಎಲ್ಲ ಮಾಡಿದೆ. ಇದು ಹುಣಸೆ ತೊಕ್ಕು ಅಂತಾರೆ ನಮ್ಮ ಕಡೆ, ಅದು ಹುಣಸೆಕಾಯಿಂದ ಮಾಡ್ತಾರೆ. ಇನ್ನೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ನೋಡ್ಬೋದು, ಒಂದು ರಾಶಿ ಪಾತ್ರೆ ಎಲ್ಲ ಆಗಿದ್ದು ಅವೆಲ್ಲ ತೊಳೆದ್ಬಿಟ್ಟೆ. ಫಸ್ಟ್ ಊಟ ಮಾಡಿ ಆಮೇಲೆ ನಿಧಾನಕ್ಕೆ ತೊಳ್ಕೊಳೋಣ ಅಂತೇಳ್ಬಿಟ್ಟು ಊಟ ಎಲ್ಲ ಮುಗಿಸಿ ಆಮೇಲೆ ಪಾತ್ರೆ ಎಲ್ಲ ತೊಳೆದೆ. ನಿಮಗೆ ಫ್ಲಾಗ್ ಏನು ಅನಿಸುತ್ತೆ ಅನ್ನೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ವೀಡಿಯೋ ಬಂದುಬಿಟ್ಟು ಫುಲ್ಲು ನೋಡಿ, ವೀಡಿಯೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದೇ ಬರುತ್ತೆ ಅದು. ಯಾಕೆಂದರೆ ನಾನು ಯಾರಾದರೂ ನಮ್ಮಂಥವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಬಿಡು ಅವರು ಸ್ವಲ್ಪ ಬೆಳೀಲಿ ಅಂತ ಮನಸಾರೆ ಇಷ್ಟಪಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೇನು ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳ್ಕೊಬಂದಮೇಲೆ ಎಲ್ಲ ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಸ್ಟ್ಯಾಂಡಿಗೆ ಫುಲ್ಲು ಕೆಲಸ ಇತ್ತು ಬೆಳಗ್ಗೆಯಿಂದ, ಒಂದು ಸ್ವಲ್ಪ ಹೊತ್ತು ಟೈಮು ಇದಾಗಿರಲಿಲ್ಲ. ಇಷ್ಟೇ ನಾನು ಫ್ಲಾಗ್ ಮಾಡಿದ್ದು, ಜಾಸ್ತಿ ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದೆಲ್ಲ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಅಂಗಡಿದ ಐಟಮ್ ಎಲ್ಲ ನಾನು ನೋಡ್ಕೋಬೇಕಲ್ವ, ಅದಕ್ಕೆ ಆ ಕಡೆನೂ ಟೈಮ್ ಕೊಡಬೇಕಂತೇಳ್ಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಸ್ದೆ. ನನ್ನ ಮಗನಿಗೂ ಊಟ ಮಾಡಿಸಿ ಆಗಲೇ 10:30 ಏನಾಗಿತ್ತು ಟೈಮು. ಮತ್ತು ಅವ್ನು ಯಾಕೋ ಅಮ್ಮ ಜೋಲಿ ಅಂತಂದ. ಮಲ್ಕೊಂಬಿಡ್ತಾನೆ ಅವ್ನು. ಜೋಲಿ ಯಾವಾಗ ಕೇಳ್ತಾನೆ ನಾವು ನಿದ್ದೆ ಬಂದೈತೆ ಅಂತ ಅರ್ಥ, ಮಲಗಿಸ್ಬಿಡ್ತೀನಿ. ನಿದ್ದೆ ಮಾತ್ರ ಕಮ್ಮಿ ಮಾಡಲ್ಲ. ಒಂದು ನೈಟ್ ಹೊತ್ತು ಯಾವಾಗಾದ್ರೂ ಎದ್ದೇಳ್ತಿರ್ತಾನಲ್ಲ, ಅದಕ್ಕೆ ನಿದ್ದೆ ಬಂದಿರುತ್ತೆ ಮಲ್ಕೊಳ್ಳಿ ಬಿಡಂತ ಮಲಗಿಸ್ಬಿಡ್ತೀನಿ ಜಾಸ್ತಿ. ಮತ್ತು ಅವ್ನು ಯಾವಾಗ ಎದ್ದೇಳ್ತಾನೆ ಅವಾಗ ಎಬ್ಬರಿಸೋದು ಅಷ್ಟೇ. ಈ ಫ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್.